ಒಲಿದರೆ ಮಜಾ, ಎದುರಾದ್ರೆ ವಾಜಾ. ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಸೆಳೆದು ನಿಂತರೆ ನೋವು, ಜೊತೆಗೆ ಸಾವು. ಕಲಿಯುಗದ ಕುಖ್ಯಾತ ಕಳ್ಳ, ಮಾತಿನಲ್ಲೇ ಕತೆ ಕಟ್ಟುವ ಸುಳ್ಳ, ನಂಬಿದವನು ಆಗುವನು ಮಳ್ಳ, ಎದುರಾದವನು ಸೇರುವನು ಹಳ್ಳ. ಗಜೇಂದ್ರ, ಅಂದು 1 ರೂಪಾಯಿಗೋಸ್ಕರ ಒದ್ದಾಡ್ತಿದ್ರು ನಾವು, ಇಂದು ಅಣ್ಣನ ಅರಮನೆಯ ದೊರೆಗಳು. ರಾಜ, ಜನ ಕಾಂಚನದ ಮೇಲೆ ನಿಂತಿರುವ ಈ ಕಲಿಯುಗದಲ್ಲಿ ನಾವೇ ಕುಬೇರರು, ಈ ಅರಮನೆಗೆ ಅರಸರು. ಹಾಗೆಂದು ಮೈಮರೆತುಕೊಳ್ಳುವುದು ಬೇಡ ಗಜೇಂದ್ರ. ಏನು ಹೇಳುತ್ತಿರುವೆ ರಘು? ನಿಜ ಗಜೇಂದ್ರ, ನಾವು ಸಾಧಿಸಿದ್ದು ಸಾಸುವೆಷ್ಟು, ಇನ್ನು ಸಾಧಿಸಬೇಕಾದದ್ದು ಸಾಗರದಷ್ಟು. ಅಂದರೆ ನಿನ್ನ ಮಾತಿನ ಅರ್ಥ? ಬಿಡಿಸಿ ಹೇಳುತ್ತೇನೆ ಕೇಳು ಗಜೇಂದ್ರ. ಸೂರ್ಯನ ತಲೆಗೆ ಸುಳ್ಳಿನ ಟೋಪಿ ಹಾಕಿ ನಾವು ಸದ್ಯಕ್ಕೆ ಗೆದ್ದಿದ್ದೇವೆ. ಮುಂದೆ ನಾವು ಹುಷಾರಾಗಿ ಹೆಜ್ಜಿಡಬೇಕು. ಅದರ ಚಿಂತೆ ಬಿಟ್ಟು ಬಿಡು. ಆ ಶಿವಣ್ಣನಿಗೆ ನಾನು ಮುಕ್ತಿ ನೀಡುತ್ತೇನೆ. ನೋಡು ರಘು, ಯಾವುದಕ್ಕೆ ಕಾರಣಕ್ಕೂ ಅರ್ಜುನ ಜೈಲಿನಿಂದ ಬಿಡುಗಡೆ ಆದಂಗೆ ನೀನು ನೋಡ್ಕೊಳ್ಬೇಕು. ಮುಂದಿನದು ಇಲ್ಲಿ ನಾವು ನೋಡ್ಕೊಳ್ಳುತ್ತೇವೆ. ಇಲ್ಲ ರಾಜ, ಅರ್ಜುನನಿಗೆ ಸ್ಟೇಷನ್ನಿಂದ ಬಿಡಲಾಗುವುದು. ನಾಳೆ ಅವನಿಗೆ ಜೈಲಿನಿಂದ ಬಿಡುಗಡೆ. ಬರೀ ಮಾತಿನಲ್ಲೇ ನಿಮ್ದು ಅಲ್ಲ. ಅಂದು ಅರ್ಜುನ ಕೈಯಲ್ಲಿ ನನ್ನ ಪ್ರಾಣವೇ ಬಾಯಿಗೆ ಬಂದಂಗಾಗಿತ್ತು. ಅವನ ಮುಂದೆ ನಿಮ್ಗಳ ಆಟ ಏನು ನಡೆಯೋದಿಲ್ಲ. ಕಾಂಚನ, ಅವತ್ತಿನ ಪರಿಸ್ಥಿತಿ ಅದೇ ರೀತಿ ಇತ್ತು. ಇನ್ನು ಮುಂದೆ ಹೆದರುವ ಪರಿಸ್ಥಿತಿ ಇಲ್ಲ. ಗಜೇಂದ್ರ, ನಾವು ಹೋಗೋಣ. ರಘು, ಯಾಕೋ ಕಾಂಚನ ಬೇಸರಗೊಂಡಿದ್ದಾಳೆ, ಅವಳನ್ನು ಸಂತೋಷಪಡಿಸು. ನಾವು ಬರುತ್ತೇವೆ. ರಘು, ನಾವು ಮೋಸಕ್ಕೆ ಬೀಳ್ತಾ ಇದ್ದೀವಿ ಅನಿಸ್ತಾ ಇದೆ. ಇಲ್ಲ ಕಾಂಚನ, ಅಂದು ನಡೆದ ಘಟನೆಯಿಂದ ನೀನು ಹೆದರಿದೆ ಅಷ್ಟೇ. ನೋಡಿ, ನಮಗೆ ಕೆಲಸನೇ ಬೇಡ, ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ. ನಡಿ. ಹೆದರಬೇಡ ಕಾಂಚನ, ಇನ್ನು ಸ್ವಲ್ಪ ದಿವಸ ಹಣ ಆಸ್ತಿ ಸೇರಿದ ತಕ್ಷಣವೇ ನಾವು ಇಲ್ಲಿಂದ ಹೋಗೋಣ. ನೋಡಿ, ಪ್ರಾಣ ಇದ್ರೆ ಮಾತ್ರ ಹಣ ಗಿಣ ಎಲ್ಲಾನು. ಅರ್ಜುನನ ನೋಡಿದ್ರೆ ನನಗೆ ಯಾಕೋ ತುಂಬಾನೇ ಭಯವಾಗುತ್ತೆ ರಘು. ಭಯಪಡಬೇಡ ಕಾಂಚನ, ಸ್ವಲ್ಪ ದಿವಸ ಹಣ ಆಸ್ತಿ ಸೇರಿದ ತಕ್ಷಣವೇ ನಾವು ಇಲ್ಲಿಂದ ಹೋಗೋಣ. ಸರಿ, ನಿಮ್ಮ ಇಷ್ಟದಂತೆ ಆಗಲಿ.